ಸುರಿ ಏ ಸುರಿ ಡ್ಯಾನಿ ಏ ಡ್ಯಾನಿ ನಿಮ್ಮ ಒಳ್ಳೆ ಕತ್ತೆ ತರ ತಿಂದು ಕುದುರೆ ತರ ಬಿದ್ಕೊಂಡಿದ್ದೀರಲ್ಲ. ಹೆಸುರಿ ಹೆಸುರಿ ಏನು ನಿಂದು? ನಿಂಗೆ ಭಯ ಆಗಲ್ಲೇನಾ? ನನ್ನ ಮಗನೇ, ಮಲಗಿದ್ದವನ್ ನೆಪ್ಸಿ ಭಯ ಆಗಲ್ವಾ ಅಂತ ಕೇಳ್ತೀಯಲ್ಲ. ಇಲ್ಲಿ ಮಲಗಿದ್ದವನು ಇಲ್ಲಿಗೆ ಹಾಕೋ ಬಂದೆ. ಸರಿ ಇಲ್ಲಿ ಕೇಳ, ನಮ್ಮ ಅಜ್ಜಿ ಒಂದ್ ಕತೆ ಹೇಳ್ತಾ ಇದ್ರು, ಸಖತ್ ಥ್ರಿಲ್ಲಿಂಗ್ ಆಗಿದೆ. ನೀನೊಬ್ಬ ಕಾಲೇಜ್ ಸ್ಟೂಡೆಂಟ್ ಕಣೋ, ದನ ಕಾಯೋ ಒಂಥರ ಮಾತಾಡ್ತೀಯಲ್ಲ. ನಿನ್ ಕೈ ಮುಗಿತಿ ಮಲ್ಕೊಳ್ಳೋ. ಡ್ಯಾನಿ ರಾಜ, ಡ್ಯಾನಿ ಬಂಗಾರು. ನನ್ ಮಗನೇ ಎಗ್ರು ಸ್ವದ ಅಂದ್ರೆ ನನ್ ಮಗನೇ ಟೆಂಟಿಂದ ಆಚೆ ಹೋಗಿ ಬಿದ್ಬಿಡ್ಬೇಕು. ಬಂದ್ಬಿಟ್ಟ ನನ್ ಮಗ, ಸುಮ್ಮನೆ ಬಿತ್ಕೊಳ. ಹರಿಶ್ಚಂದ್ರ,
ಏ ಡ್ಯಾನಿ, ಥೂ ಹರಿಸಣ್ಣ ಮುಂಡದ. ಏ ಡ್ಯಾನಿ, ಆ? ನಾನ್ ಸೂರಿ ಕಣೋ. ಏನೋ ಅದು ನಿಂದು ಇಷ್ಟೊತ್ನಲ್ಲೇ. ಏ ಡ್ಯಾನಿ, ಕೇಳಿಸ್ಕೊಳು. ಅಲ್ಲಿ ಏನ ಅಲ್ಲಿ ನೋಡು, ಏನೋ ಒಂಥರ ವಿಚಿತ್ರವಾಗಿ ಗೆಜೆ ಸೌಂಡ್ ಬರ್ತಾ ಇದೆ ಕಣೋ. ಹೆಜ್ಜೆನೂ ಇಲ್ಲ, ಗಂಟೆನೂ ಇಲ್ಲಲ್ಲ, ಮುಚ್ಕೊಂಡ್ ಮಾಡ್ಕೊಳಪ್ಪ ನೀನು. ಏಯ್, ಹೌದು ಕಣೋ, ಕೇಳಿಸ್ಕೊಳು. ಅಲ್ಲಿ ನೋಡು, ಗೆಜೆ ಸೌಂಡು ಕೇಳಿಸ್ಕೊ. ಏ ಅದು ಮೇಲ್ಗಡೆ ಸೋಡಾ ಬಿಟ್ಟು ಒದ್ದಾಡ್ತಾ ಇರ್ಬೇಕು. ಕಣಲ್ಲ. ಅವಳ ಗೆಜ್ಜೆ ಸೌಂಡ್ ಅಲ್ಲ ಅದಲ್ಲ. ನೀನ್ ಸುಮ್ನೆ ಮಲ್ಕೊಳಪ್ಪ. ಬಿಡ. ಏ ರಾಜಾ, ರಾಜಾ, ಸೂರಿ, ನೀನ್ ಯಾಕೆ ಹರಿಶ್ಚಂದ್ರನ್ ತರ ತಲೆ ತಿಂತಾ ಇದ್ಯಾ? ನೋಡು, ಅವನೇ ಆರಾಮಾಗಿ ಮಲಗಿದ್ದಾನೆ. ಸುಮ್ನೆ ಮಲ್ಕೊಳಪ್ಪ. ಲೋ ರಾಜಾ, ಲೋ. ಏಯ್, ಮಲ್ಕೊಳ. ಯಾರು ಕಳ್ಳ ಅಂತ ಬೇಗ ಬಂದ್ರೆ ಓಡೋಗ್ತಾ ಯಾಕೋ ಬೆಡ್ಶೀಟ್ ಹಾಕ ಮೇಲೆ ಬೆಡ್ಶೀಟ್ ಹಾಕ. ಏನಾಯ್ತು? ನಾನು ಸಾರ್ ಹರಿಶ್ಚಂದ್ರ. ಏನು ಇಷ್ಟೊತ್ತಲ್ಲಿ ನಮ್ಮಂದ್ರ? ಸಾರ್ ಸಾರ್ ಅವ್ನ್ ಕಾಲ್ ಗೆಜ್ಜೆ ಕದಿಯಕ್ ಬಂದಿದ್ದ ಸರ್. ಇಲ್ಲ ಸರ್, ನಾನು ಅವಳ ಗೆಜ್ಜೆ ಕದಿಯೋಕ್ ಹೋಗ್ಲಿಲ್ಲ ಸರ್. ಅದು ಆ ಗೆಜ್ಜೆ ಶಬ್ದ ಕೇಳಿದ್ರೆ ನನ್ ಎದೆ ಡವ ಡವ ಅಂತ ಹೊಡ್ಕೊಳುತ್ತೆ ಸರ್. ನಮ್ ತಾತನು ಗೆಜ್ಜೆ ಶಬ್ದ ಕೇಳೇ ಸತ್ತೋದ್ರಂತೆ ಸರ್. ನಮ್ಮ ಅಪ್ಪನು ಗೆಜ್ಜೆ ಶಬ್ದ ಕೇಳೇ ಸತ್ತೋದ್ರಂತೆ. ನಾನು ಆ ಶಬ್ದಕ್ಕೆ ಎಲ್ಲಿ ಸತ್ತೋಗ್ಬಿಡ್ತೀನೋ ಅಂತ ಅವ್ಳ ಗೆಜ್ಜೆ ಬಿಚ್ಚೋಣ ಅಂತ ಹೋದೆ ಸರ್. ಸರಿ, ರಾತ್ರಿ ಹೊತ್ತಲ್ಲಿ ಯಾರಾದ್ರೂ ಹೋಗ್ತಾರೇನೋ? ಇಲ್ಲ ಸರ್, ಅವಳು ತುಂಬಾ ಒದ್ದಾಡ್ತಾಳೆ ಸರ್. ಅವಳು ಒದ್ದಾಡ್ದಾಗಲೆಲ್ಲ ಶಬ್ದ ಆಗುತ್ತೆ. ನಂಗೆ ನಿದ್ದೆನೆ ಬರಲ್ಲ ಸರ್. ಡಾಲಿ, ಇವಳು ಹೇಳ್ದೆ ಕೇಳ್ದೇನೆ ಜಾಗಿಂಗ್ ಹೋಗ್ತಾಳೆ. ಬಿಡಿ ಫೋನ್. ನಿನ್ ಏನಾದ್ರೂ ಜವಾಬ್ದಾರಿ ಇದೆಯಾ? ಸರ್, ನಾನೇನ್ ಮಾಡಿದೆ? ವಾಕಿ ಟಾಕಿ ನೀರ್ನಲ್ಲಿ ಹಾಕ್ಬಿಟ್ಟಿಯಲ್ಲ. ಏನ್ ಸರ್, ವಾಕಿ ಟಾಕಿ ನೀರಲ್ಲಿ ಬಿದ್ದಾಯ್ತಾ? ಹೌದು ಸರ್, ಈ ಡ್ಯಾನಿ ಅದನ್ನ ನೀರಿಗೆ ಹಾಕ್ಬಿಟ್ಟ. ಇನ್ನು ಮೇಲೆ ನಾವು ಯಾವ ಮೆಸೇಜ್ ಕಳಿಸೋಕ್ಕಾಗಲ್ಲ. ನಾವ್ ಎಲ್ಲಿದ್ದೀವಿ ಅನ್ನೋದನ್ನ ತಿಳಿಸೋಕ್ಕೂ ಆಗಲ್ಲ. ಬೇಡ ಸರ್, ಅದರಿಂದ ಏನು ಪ್ರಯೋಜನ ಇಲ್ಲ.
ಒಂದು ಸಾರಿ ಎಲೆಕ್ಟ್ರಾನಿಕ್ ಗೂಡ್ಸ್ ನೀರಿಗೆ ಬಿದ್ರೆ ಅಷ್ಟೇ, ಇಟ್ ಈಸ್ ಡೆಡ್. ಐ ಆಮ್ ಸಾರಿ ಸರ್, ನೀವು ವಾಕಿ ಟಾಕಿನ ನನ್ನ ಜಾಕೆಟ್ ಮೇಲೆ ಇಟ್ಟಿದ್ದು ನನ್ಗೆ ಗೊತ್ತಾಗಿಲ್ಲ. ನೀನೊಬ್ಬ ತರಲೆ ಕಣು, ಏನಾದ್ರೂ ಒಂದು ತೊಂದರೆ ಮಾಡ್ತೀನಿ ಹೇಳ್ತೀಯ. ನೆನ್ನೆ ನೋಡಿದ್ರೆ ಬುಕ್ ಸಮೇತ ಹಗ್ಗನ ಕೆಳಗಾಗ್ತದೆ, ಇವತ್ತು ನೋಡಿದ್ರೆ ವಾಕಿ ಟಾಕಿ ನೀರಿಗೆ ಎತ್ತಿದ್ಯಾ. ಏಯ್, ನಾನೇನ್ ಬೇಕಂತ ಮಾಡ್ಲಿಲ್ವಾ? ಪ್ರೊಫೆಸರ್ ನನ್ನ ಜರ್ಕಿನ್ ಮೇಲೆ ಇಟ್ಟಿದ್ರು, ನಾನು ಜರ್ಕಿನ್ ತಗೊಂಡೆ ಅದು ನೀರೊಳಗೆ ಬಿದ್ದೋಯ್ತು. ಅದಕ್ಕೆ ನಾನೇನು ಮಾಡಕತ್ತ? ನೀನೊಬ್ಬ ರೋಗ್, ನೀನ್ ಬರ್ದೆ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏಯ್, ರೋಗ್ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ, ಇಡಿಯಟ್. ಜಾಡ್ಸ್ ಹೋದ್ರೆ ಮೇಲೆ ಕೆಳಗಡೆ ಓಪನ್ ಆಗ್ಬಿಡ್ಬೇಕು. ಈ ನಿನ್ ಗಾಂಚಲೆಲ್ಲ ಯಾವನಾದ್ರೂ ಉಳ ಪಾಟಿ ಹತ್ರ ಇಟ್ಕೋ. ಯಾಕೋ ಹಿಕ್ಕ ಚಡ್ತಾ ಇದ್ದೀರಾ? ನೀವ್ ಹೀಗೆ ಜಗಳ ಆಡ್ತಾ ಇದ್ರೆ ನಮ್ ರಿಸರ್ಚ್ ಎಲ್ಲ ಮಣ್ಣು ಮುಕ್ಕೋಗ್ಬಿಡುತ್ತೆ. ಸರಿ ಸರಿ, ಆದದ್ದಾಯ್ತು, ಮುಂದಿನ ಕೆಲಸ ನೋಡಿ. ಐ ಆಮ್ ಸಾರಿ ಸರ್. ಏಯ್, ನನಗೆ ನನಗೆ ಹೊಡಿತೀಯನಾ? ನೋಡ್ತಾ ಇರು, ಎತ್ತು ಬಿಡ್ತೀನಿ ನಾಳೆ. ಡ್ಯಾನಿ, ಯಾಕೋ ಹೀಗ್ ಮಾಡ್ತೀಯಾ? ಡ್ಯಾನಿ, ಇಷ್ಟು ಚಿಕ್ಕ ವಿಷಯನ ಇಷ್ಟು ಸೀರಿಯಸ್ ಆಗಿ ತಗೋಬಾರ್ದು. ಸೂರಿ ಸ್ವಲ್ಪ ಮುಂಗೋಪಿ ಅಷ್ಟೇ, ಬಟ್ ಹಾರ್ಟ್ಲಿ ತುಂಬಾ ಒಳ್ಳೆಯವನು. ಅವನ್ನ ನೀನು ಹೊಗಳ್ತಾ ಇದ್ಯಾ? ಡಾಲಿ, ಅವನ್ ಹೀಗೆ ನನ್ನ ಜೊತೆ ನಡ್ಕೊಳ್ತಾ ಇದ್ರೆ ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಡ್ಯಾನಿ, ನೀವು ಹೀಗೆ ಜಗಳ ಆಡಿ ಪ್ರೊಫೆಸರ್ಗೆ ಬೇಸರ ತರಬೇಡಿ. ಅಂತ ಪ್ರೊಫೆಸರ್ ಸಿಕ್ಕಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟ. ನೀವು ಹೀಗೆ ಜಗಳ ಮುಂದುವರಿಸ್ತಾ ಇದ್ರೆ ಆಮೇಲೆ ರಿಸರ್ಚ್ ನಿಂತೋಗ್ಬಿಡುತ್ತೆ. ಬಾಬಾ, ನಿಮ್ ಕೆಲಸ ನೋಡೋಣ. ಹಾ, ಓಕೆ. ಕಸ್ತೂರಿ, ನೀನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯ. ಆಮೇಲೆ ಆ ದೇವ್ರ ಬ್ಯೂಟಿನ ನೇಚರ್ಗೆ ಬಿಟ್ರೆ ಹೆಣ್ಣಲ್ಲಿ ಇಟ್ಟಿದ್ದಾನೆ ಅಂತ ಕಾಣುತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಆಮೇಲೆ ಕಸ್ತೂರಿ, ಐ ಲವ್ ಯು. ರಾಜ, ನಾವಿಲ್ಲಿಗೆ ಬಂದಿರೋದು ರಿಸರ್ಚ್ ಮಾಡೋದಕ್ಕೆ, ಲವ್ ಮಾಡೋದಕ್ಕಲ್ಲ. ರಾಜ, ಏನ್ ಸೂರಿ? ಏನು ನಮ್ಮ ಅತ್ತೆ ಮಗಳನ್ನ ಲವ್ ಮಾಡ್ತೀನಿ ಅಂತ ಹೇಳ್ತೀಯಾ? ಹೇಗಿದೆ ಮೈಗೆ? ಬಚ್ಚ, ನಮ್ಮ ಮಗನೇ ಲವ್ ಮಾಡ್ತೀಯಾ?
ಯಾಕೋ ಏನಾಯ್ತು? ದೆವ್ವ ಏನಾರು ಕತ್ತಿ ಚುಚ್ಚಿರ್ತೇನೋ? ಲವ್, ಈ ನನ್ ಮಗನ ಕಾಡನೆ ತಡೆಯಕ್ಕಾಗ್ಲಿಲ್ಲ. ನೀನ್ ಬೇರೆ ಶುರು ಹಚ್ಕೊಂಡ್ಯಾ? ಮಲ್ಕಳ. ಒಂದೊಂದು ಕಾಟ. ಸುರಿ ಸುರಿ ಏನು? ಸುರಿ, ನಮ್ಮ ಅಜ್ಜಿ ಒಂದ್ ದೆವ್ವದ ಕತೆ ಹೇಳ್ತಾ ಇದ್ಲು, ಹೇಳ? ಬೇಡ, ಬೆಳಗ್ಗೆ ಹೇಳ್ತೀನಪ್ಪ. ಸೂರಿ, ನನ್ನ ಬ್ಯಾಗಲ್ಲಿ ಬೈನಾಕ್ಲರ್ ಇತ್ತು, ನೋಡಿದ್ಯಾ? ನನ್ಗೇನ್ ಬೇರೆ ಕೆಲಸ ಇಲ್ವಾ? ಹೇಯ್, ಕೇಳಿದಕ್ಕೆ ಆನ್ಸರ್ ಮಾಡೋ. ನೋ ಅಂದ್ರೆ? ನೋ ಅಂದ್ರೆ ನಾನ್ ನೋಡಿಲ್ಲ ಅಂತ ಅರ್ಥ. ಹೋಗ. ಸರ್, ಅದು ನನ್ನ ಬ್ಯಾಗಲ್ಲಿ ಬೈನಾಕ್ಲರ್ ಕಾಣಿಸ್ತಾ ಇಲ್ಲ. ನಿಮ್ಮ ಹತ್ರನೇ ಏನಾದ್ರು? ನೋ ಚಾನ್ಸ್. ನನ್ನ ಬ್ಯಾಗಲ್ಲಿ ಹೇಗೆ ಬರುತ್ತೆ? ಹೋಗಿ ಸರಿಯಾಗಿ ಹುಡುಕು. ಡ್ಯಾನಿ, ಅದಿಲ್ಲ ಅಂದ್ರೆ ಬಹಳ ತೊಂದರೆ ಆಗುತ್ತೆ ಕಣಪ್ಪ. ಏಯ್, ನಿನ್ ಬ್ಯಾಗಲ್ಲಿ ಹುಡುಕಿದ್ರೆ ನೀನ್ ಕೈ ಸೋದೋಗುತ್ತಾ? ಬೈ ಚಾನ್ಸ್ ಮರ್ತು ನಿನ್ ಬ್ಯಾಗಲ್ಲಿ ಇಟ್ಟಿರ್ಬೋದು. ನೋಡು ನೋಡು, ನೋಡಿದೇನು? ನೀನೆಲ್ಲ ಕಳೆದು ಪ್ರೊಫೆಸರ್ ಹತ್ರ ನಾಟಕ ಆಡ್ತಿದ್ಯಾ? ನೋಡೋ, ಬೈನಾಕ್ಲರ್ ನಾನೇ ತಗೊಂಡ್ ಬಂದಿದ್ದೆ. ಅದು ನಾ ಟೆಂಟಲ್ಲೇ ಇಟ್ಟಿದ್ದೆ. ಆದ್ರೆ ನಾನು ಅದನ್ನ ಖಂಡಿತ ಕಳ್ದಿಲ್ಲ. ಹೌದೌದು, ಹಗ್ಗಾನು ಕಳ್ದಿಲ್ಲ, ಸೆಲ್ಯುಲಾರ್ ಫೋನ್ ಕಳ್ದಿಲ್ಲ ಅಲ್ವಾ? ಮರ್ಯಾದೆ ತಂದ್ಕೊಡು. ಏಯ್, ಸೂರಿ, ಯಾಕೋ ಹೀಗೆ ಕಚ್ಚಾಡ್ತಾ ಇದ್ದೀರಾ? ನೋಡಿ ಸರ್, ಈ ನನ್ ಮಗನೇ ಕಳ್ಕೊಂಡ್ ಬಂದು ನನ್ ಮೇಲೆ ಹೇಳ್ತಾ ಇದ್ದಾನೆ. ಕಳೆದು ಹೋಗಿರೋದನ್ನ ಹುಡುಕೋದ್ ಬಿಟ್ಟು ಜಗಳ ಆಡ್ತಿದ್ರಲ್ಲಯ್ಯ. ಐ ಆಮ್ ಸಾರಿ ಸರ್. ಈ ನನ್ನ ಮಗನ ಸಹವಾಸನ ಬೇಡ, ನಿಮ್ ರಿಸರ್ಚ್ ಬೇಡ. ನಾನು ಹೋಗ್ತಾ ಇದ್ದೀನಿ. ಡ್ಯಾನಿ, ಟೇಕ್ ಇಟ್ ಈಸಿ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯ? ಹೋಗ್, ಒಳಗೆ ಹೋಗಿ ಹುಡುಕೋ. ಹೋಗಯ್ಯ ಸೂರಿ, ಮುಖ ಏನ್ ನೋಡ್ತೀವಿ, ಒಳಗೆ ಹೋಗಯ್ಯ. ರಾಜ, ಸೂರಿ, ಡ್ಯಾನಿ, ನನ್ ಮಾತು ಸ್ವಲ್ಪ ಕೇಳಿ. ನಾವ್ ಆದಷ್ಟು ಬೇಗ ಈ ಜಾಗ ಖಾಲಿ ಮಾಡೋದು ಒಳ್ಳೇದು ಅನ್ಸುತ್ತೆ. ಯಾಕೆ? ಇಲ್ಲೇನೋ ವಿಚಿತ್ರವಾದ ವಾತಾವರಣ ಕಾಣ್ತಾ ಇದೆ. ಪ್ರತಿದಿನ ಭಯಂಕರವಾದ ಗೆಜ್ಜೆ ಶಬ್ದ, ಇದನ್ನೆಲ್ಲ ನೋಡಿದ್ರೆ ಇಲ್ಲಿ ಭೂತನ ಪಿಶಾಚಿ ನೋಡೋದು ಖಂಡಿತ ನಿಜ. ಯಾಕೆ ನಗ್ತೀರಾ? ಅವ್ಳು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ನಗದೆ ಏನ್ ಮಾಡ್ಬೇಕೀಗ? ಸೂರಿ, ಆ ಅಸ್ಥಿ ಪಂಜರ ಬಂದಾಗ್ಲಿಂದ ಭೂತನೇ ಬಂದಂಗಿದೆ. ನೀನು ಒಬ್ಳು ಸ್ಟೂಡೆಂಟು, ರಿಸರ್ಚ್ ಮಾಡೋದ್ ಬಿಟ್ಟು ಹೆದರ್ಕೊಂಡ್ರೆ ಹೇಗೆ? ಅಂಥದ್ದೇನೂ ಇಲ್ಲ. ಇಲ್ಲ ಸೂರಿ, ಲತಾ ಹೇಳ್ತಿರೋದು ನಿಜಾನೇ. ಅಲ್ಲ, ಆ ಸ್ಕೆಲಿಟನ್ ನಾವ್ ಯಾರು ಟಚ್ ಮಾಡದೆ ಹೋದ್ರು ಅದು ಅವಾಗ ಜಾಗ ಚೇಂಜ್ ಮಾಡಿದೆ. ಏ ಜುಟ್ಟು, ನಾವಿರೋದು 8-9 ಜನ, ನಮ್ಮಲ್ಲೇ ಯಾರೋ ಅದನ್ನ ಅಲ್ಲಿ ಇಲ್ಲಿ ಬದಲಾಯಿಸ್ತಾ ಇರ್ಬೇಕು. ಹೋಗ. ಈ ಜುಟ್ಟು ರಿಸರ್ಚ್ ಮಾಡದೆ ಹೋದ್ರು ಸರ್ ಹೇಗಿದ್ರಸ್ತಾನ ನನ್ನ ಮಗ. ಬನ್ನಿ, ತಲೆ ತಿಂತಾನೆ ಕಣ್ರ. ಬನ್ನಿ, ಬಾ ಹೋಗೋಣ. ನೀನ್ ಹೋಗ್ತಾ ಇರೋ, ನಾನು ಬರ್ತೀನಿ.
ಸುರೇ, 10 ಗಂಟೆ ಆಯ್ತು. ರಾಜ ಇನ್ನೂ ಬಂದಿಲ್ಲ. ಅವನೆಲ್ಲೋ ಅಪಾಯದಲ್ಲಿ ಸಿಕ್ಕಾಕೊಂಡಿರ್ಬೇಕು ಅಂತ ಅನ್ಸುತ್ತೆ. ಸರ್, ರಾಜ ನಿನ್ನಿಂದ ಎಷ್ಟು ಗಂಟೆಗೆ ದೂರ ಆದ? 4:30, 5 o'clock ಸರ್. ಇನ್ನೇನು ನಾವು 10ಗೆ ಹೋಗೋ ಟೈಮು. ಆ ಟೈಮ್ನಲ್ಲಿ ಬಾಯಾರಿಕೆ ಆಗ್ತಿದೆ ಅಂತ ನೀರು ಕುಡಿದು ಬರ್ತೀನಿ ಅಂತ ಹೇಳೋದ ಸರ್. ಎಷ್ಟೊತ್ತಾದ್ರೂ ತಿರುಗಿ ಬರ್ಲಿಲ್ಲ. ಸರ್, ಅವನ್ ಮೊದಲೇ ಮೂಡಿ ಏನಾದ್ರೂ ನೋಡಿರ್ತಾನೆ, ಅಲ್ಲೇ ಕೂತ್ಬಿಟ್ಟಿರ್ತಾನೆ. ಸೂರಿ, ಹಾಗೆಲ್ಲ ನಮ್ಗೆ ನೆಗ್ಲೆಕ್ಟ್ ಮಾಡಬಾರ್ದು. ಸರ್, ಅದು ನಿಮಗಿಂತಲೂ ನನಗೆ ಹೆಚ್ಚಿಗೆ ಫೀಲ್ ಆಗ್ತಾ ಇದೆ. ನಮ್ಮ ಕ್ಯಾಂಪಲ್ಲಿ ಯಾರಿಗೂ ಏನೂ ಆಗಬಾರ್ದು, ಆಗೋದು ಇಲ್ಲ. ಓಕೆ, ನೀವೆಲ್ಲ ಹೋಗಿ ಮಲ್ಕೊಳ್ಳಿ. ಏನ್ ಸರ್ ನೀವಿಲ್ಲಿ? ಸುರಿ, ನನಗೆ ನಿದ್ರೆನೇ ಬರ್ತಾ ಇಲ್ಲ. ಒಂದು ವೇಳೆ ರಾಜುಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಪೇರೆಂಟ್ಸ್ಗೆ ಏನು ಅಂತ ಉತ್ತರ ಕೊಡೋದು, ನಮ್ಮ ಕಾಲೇಜ್ಗೆ ಏನು ಅಂತ ಆನ್ಸರ್ ಮಾಡೋದು. ಸರ್, ಅದಕ್ಕೆ ಯಾಕೆ ಸರ್ ಹೆದರ್ತೀರಾ? ಎಲ್ಲೋ ಹೋಗಿರ್ತಾನೆ, ಬರ್ತಾನೆ. ಬನ್ನಿ ಸರ್ ಮಲ್ಗೋಣ. ಏನ್ ಮಾತಾಡ್ತಾ ಇದ್ದೆ ಸೂರಿ? ಅವ್ರ ತಂದೆ ತಾಯಿಗೆ ಏನೋ ಅಂತ ಉತ್ತರ ಕೊಡಿ ನಾನು. ಸರ್, ಈಗಾಗಲೇ ಸ್ಟೂಡೆಂಟ್ಸ್ ತುಂಬಾ ಹೆದರ್ಕೊಂಡಿದ್ದಾರೆ. ನಮ್ಗೆಲ್ಲ ನೀವೇ ಧೈರ್ಯ ಕೊಡ್ಬೇಕು ಸರ್. ನೀವೇ ಹೀಗಾದ್ರೆ. ಪೂರ್ ಬಾಯ್.
ಎಲ್ಲಿ ಹೋದ್ನು, ಏನಾದ್ನು ಒಂದು ಗೊತ್ತಾಗ್ತಾ ಇಲ್ವೇ? ಸಮಾಧಾನ ಮಾಡ್ಕೊಳ್ಳಿ ಸರ್. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಸೂರಿ? ನನಗೊಂದು ತೋಚ್ತಾ ಇಲ್ವೇ? ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಟೋಟಲಿ ಐ ಆಮ್ ಇನ್ ಡಾರ್ಕ್. ಟೋಟಲಿ ಐ ಆಮ್ ಇನ್ ಡಾರ್ಕ್. ಅಯ್ಯೋ ದೇವ 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 ಅಯ್ಯೋ ದೇವ ದೇವ ಏಯ್, ಎಲ್ಲೋ ಇದೆ ದೇವ? ಯಾಕೋ? ಯಾಕೋ ಏನಾಯ್ತು? ಸರ್ ಈ ದೆವ್ವ ಟೆಂಟಲ್ಲಿ ನನ್ ಕುತ್ತಿಗೆ ಕೈ ಹಾಕಕ್ ಬಂದಿತ್ತು ಸರ್. ನಿಂದು ಒಳ್ಳೆ ಫಜಿತಿ ಆಯ್ತು ಕಣಯ್ಯ. ರಾಜ ಸಿಕ್ಲಿಲ್ಲ ಅಂತ ನಾವು ಯೋಚನೆ ಇದ್ರೆ ನೀನ್ ತಮಾಷೆ ಮಾಡ್ತಿದ್ಯಲ್ಲ. ತಮಾಷೆ ಅಲ್ಲ ಸರ್, ನಿಜವಾಗ್ಲೂ ನನ್ ಕುತ್ತಿಗೆ ಕೈ ಹಾಕಕ್ ಬಂದಿತ್ತು ಸರ್. ಸಾರಿ, ಇದನ್ನ ಯಾರು ಇಲ್ಲಿ ತಂದು ಕಟ್ಟಿದ್ದು? ನಾನೇ ಸರ್. ಒಳಗಡೆ ಜಾಗ ಇರಲಿಲ್ಲ, ಅದಕ್ಕೆ ತಂದಾಕ್ತು ಸರ್. ಸರಿ, ನಾಳೆ ಬೆಳಿಗ್ಗೆ ಅದನ್ನ ತೆಗೆದು ಬಿಸಾಕು. ಹೋಗಿ ಮಲ್ಕೊಳ್ಳಿ. ಏಯ್ ನಡೆಯೋ, ಬರ ಕ್ರಿಸ್ತಾನ. ಸುಂದ್ರಿ, ನೀನ್ ಸ್ವಲ್ಪ ಆ ಕಡೆ ಹೋಗ್ತೀಯಾ? ಯಾಕೆ? ಅದನ್ನು ಬಾಯ್ಬಿಟ್ಟು ಹೇಳ್ಬೇಕಾ? ಸರಿ. ಸರ್, ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ ಸರ್. ಜಿಟ್ಟು ಸಿಕ್ಕದ್ನೇನಾ? ಎಲ್ಲೂ ಇಲ್ವೋ. ಸಿಕ್ಕದೇನೆ, ಎಲ್ಲೂ ಕಾಣ್ಲಿಲ್ಲ ಕಣೆ. ಸರ್ 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 ರಾಜ ಸಿಕ್ಕಿದ್ನ? ಅಯ್ಯೋ ರಾಜ ಗೀಜ ಎಲ್ಲ ಬಿಡಿ ಸರ್. ನಾನು ಒಂದ್ ಪದೇ ಹತ್ರ ಒಂದಕ್ಕೆ ಹೋಗಿದ್ದೆ ಸರ್. ಅಲ್ಲೊಂದ್ ಕೈ ಜೂ ಅಂತ ನನ್ ಕುತ್ತಿಗೆ ಬಂದಿತ್ತು ಸರ್. ಅದ್ ದೆವ್ವನೇ ಇರ್ಬೇಕು ಸರ್. ತಮಾಷೆ ಮಾಡ್ತಾ ಇದ್ದೇನೆ. ತಮಾಷೆ ಮಾಡ್ತಾ ಇಲ್ಲ ಸರ್, ನನ್ ಮಾತು ನಂಬಿ ಸರ್. ಅದ್ ದೆವ್ವನೇ, ಖಂಡಿತ ದೆವ್ವನೇ ಸರ್. ಸೂರಿ, ನೀನು ನಂಬಲ್ಲೇನಾ? ಲೋ ಹರಿಶ್ಚಂದ್ರ, ಸುಳ್ಳು ಹೇಳಕ್ಕೂ ಹೊತ್ತು ಗೊತ್ತು ಇಲ್ವೇನೋ? ನಾವೆಲ್ಲ ರಾಜ ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ರೆ ಏನೋ ನಿಂದು? ಸರ್ ನನ್ ಮಾತು ನಂಬಿ ಸರ್. ನೀನ್ ಎಷ್ಟು ಸತ್ಯವಂತ ಅಂತ ಇಡೀ ಕಾಲೇಜ್ಗೆ ಗೊತ್ತಿದೆ. ಅಯ್ಯೋ, ಅದ್ ಯಾವ ನಕ್ಷತ್ರದಲ್ಲಿ ನಿಮ್ಮ ಅಪ್ಪ ಅಮ್ಮ ನಿನಗೆ ಹರಿಶ್ಚಂದ್ರ ಅಂತ ಹೆಸರಿಟ್ರು? ಸರ್ ಶಡ. ಅಯ್ಯೋ, ಯಾರು ನನ್ ಮಾತು ನಂಬ್ತಾ ಇಲ್ವೇ? ಏ ಸುಂದ್ರಿ, ನೀನಾರು ಹೇಳೆ. ಸುಂದ್ರಿ, ಹರಿಶ್ಚಂದ್ರ ಹೇಳಿದ್ ನಿಜನಾ? ನಾನ್ ನೋಡಿಲ್ಲ. ಆಹಾಹಾ. ಸರ್ ನಾನು ಈ ಕಾಡಲ್ಲಿ ಜಾಸ್ತಿ ದಿವಸ ಇರಕ್ಕಾಗಲ್ಲ ಸರ್. ನಾನು ಹೋಗ್ತೀನಿ. ಹೇಗ್ ಹೋಗ್ತೀಯಾ? ಹೇಗ್ ಬಂದ ಅದೇ ದಾರಿಲೇ ಹೋಗ್ತೀನಿ. ಏನ್ ತಮಾಷೆ ಮಾಡ್ತಿದ್ಯಾ? ಹೋಗ. ಥ್ಯಾಂಕ್ ಯು ಸರ್. ಏ, ಎಲ್ಲಿ ಹೋಗ್ತಿದ್ಯಾ? ಹೋಗು ಅಂದ್ರಲ್ಲ. ಒಳಗ್ ಹೋಗು ಅಂತ. ಇಲ್ಲಿ ಫೆಲೋ ಹೋಗ್ತಾನಂತೆ. ಡಾಲಿ, ರಾಜ ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ ಕಣೆ. ಈ ಡ್ಯಾನಿ ಬೇರೆ ವಾಕಿ ಟಾಕಿ ಹಗ್ಗ ಎರಡೂ ಕಳೆದು ಹಾಕ್ಬಿಟ್ಟ. ನಂಗೆ ಯಾಕೋ ಭಯ ಆಗ್ತಿದೆ ಕಣೆ. ಸುಂದ್ರಿ, ನಂಗೆ ಯಾಕೋ ಆ ಕಸ್ತೂರಿ ಬಗ್ಗೆ ತುಂಬಾ ಡೌಟ್ ಆಗ್ತಿದೆ ಕಣೆ. ಏನು ಕಸ್ತೂರಿ ಬಗ್ಗೆನಾ? ಹೌದು, ಕಾಲೇಜ್ನಲ್ಲಿ ದಿನ ಅವನ ಬಗ್ಗೆ ಏನಾದ್ರೂ ಒಂದು ಕಂಪ್ಲೇಂಟ್ ಹೇಳ್ತಾನೆ ಇದ್ಲು. ಅದಕ್ಕೂ ಕಸ್ತೂರಿಗೂ ಏನೇ ಸಂಬಂಧ? ರಾಜ ಏನ್ ಮಗು ಅನ್ಕೊಂಡಿದ್ಯಾ? ಮಗು ಅಲ್ದೇ ಇರಬಹುದು, ಆದ್ರೆ ಹೆಣ್ಣು ಮನಸ್ಸು ಮಾಡಿದ್ರೆ ಎಂಥ ಕಟ್ಕುರ್ನು ಮಗು ತರ ಮಾಡ್ಬಿಡ್ತಾಳೆ. ಅದು ಈ ಕಾಲದಲ್ಲಿ ಗಂಡಸ್ರಷ್ಟೇ ಕ್ರಿಮಿನಲ್ ಮೈಂಡ್, ಹೆಂಗಸ್ರಲ್ಲೂ ಇರುತ್ತೆ ಕಣೆ. ನೋಡೆ, ಹುಚ್ಚುಚ್ಚಾಗಿ ನನ್ನ ಹತ್ರ ಮಾತಾಡ್ದಂಗೆ ಆ ಕಸ್ತೂರಿ ಹತ್ರ ಮಾತಾಡಕ್ ಹೋಗ್ಬೇಡ. ಎಲ್ರೂ ಕಾಯ್ತಿರ್ತಾರೆ, ನಡಿ ಹೋಗೋಣ. ನಡಿ.
ಏನಪ್ಪ ಸೂರಿ, ಇಷ್ಟೊತ್ತಾದ್ರೂ ಡ್ಯಾನಿ ಬರ್ಲಿಲ್ವಲ್ಲ? ಟೈಮ್ ಬೇರೆ 12 ಆಯ್ತು. ಅವ್ನು ಹೋಗ್ಬೇಕಾದ್ರೆ ನಿಮ್ಗೆ ಹೇಳೋಗಿಲ್ವಾ ಸರ್? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಯ್ಯ. ನೀನ್ ನನಗೆ ಕ್ವಶನ್ ಮಾಡಬೇಡ. ಯಾಕೆ ಕೇಳಬಾರ್ದು? ಶಟ್ ಅಪ್ ಯು ಸಿಲ್ಲಿ ಫೆಲೋ. ಹರಿಶ್ಚಂದ್ರ, ನೀ ಈ ಕಡೆ ಹೋಗು. ನೀನು ಈ ಕಡೆ ಹೋಗಿ ಹುಡುಕೆಮ್ಮ. ಆ ಕಡೆ ಹೋಗು. ಸಿಕ್ಕನ್ನ? ಎಲ್ಲೂ ಕಾಣಲಿಲ್ಲ ಸರ್. ಏನಮ್ಮ, ನಿಮಗೇನಾದ್ರು ಸಿಕ್ಕನ್ನ? ಇಲ್ಲ ಸರ್, ಇಲ್ಲಿ ಕಾಣಲಿಲ್ಲ. ಸರ್ 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 ಸರಿ ಸರ್, ಇಲ್ಲಿ ನೋಡಿ ಸರ್, ದಾರಿ ಸತ್ತೋಗ್ಬಿಟ್ಟಿದ್ದಾನೆ ಸರ್. ನೋಡಿ, ಈಗಾಗಲೇ ರಾತ್ರಿ 11 ಗಂಟೆ ಆಗಿದೆ. ಜೊತೆಗೆ ಮಳೆ ಬೇರೆ ಸುರಿತಾ ಇದೆ. ಇಷ್ಟೊತ್ತಿನಲ್ಲಿ ಹೋಗೋದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸರ್, ಇಷ್ಟೆಲ್ಲ ಆದ್ಮೇಲೆ ನಾವು ಇಲ್ಲೇ ಇರ್ಬೇಕಾ? ಆಗಲ್ಲ ಸರ್, ಹೊರಡೋಣ. ನಾವು ಹೊರಡಲೇಬೇಕು ಸರ್. ಹೊರಡೋದಕ್ಕೆ ಮುಂಚೆ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ. ಯೋಚನೆ ಮಾಡೋದು ಗೀಚನೆ ಮಾಡೋದು ಏನೂ ಇಲ್ಲ ಸರ್. ಹೊರಡೋದು ಅಂದ್ರೆ ಹೊರಡೋದು ಅಷ್ಟೇ. ಸರಿ, ನಿಮ್ಮ ಇಷ್ಟ. ಬನ್ನಿ ಸರ್. ನನ್ ಕಾಲು ತುಂಬಾ ನೋವ್ತಾ ಇದೆ ಸರ್. ಇನ್ನು ನಾನು ನಡೆಯಕ್ಕಾಗಲ್ಲ. ಎಲ್ಲೇನಾದ್ರೂ ರೆಸ್ಟ್ ತಗೊಂಡು ಹೋಗೋಣ ಸರ್. ಹೌದು ಸರ್. ನಾನು ಮೊದಲೇ ಹೇಳಿದೆ ಇಷ್ಟೊತ್ತಿನಲ್ಲಿ ಹೋಗೋದು ಬೇಡ ಅಂತ. ಸರಿ ಸೂರಿ ಸರ್, ಇಲ್ಲೇ ಎಲ್ಲಾದ್ರೂ ಒಂದು ಸೇಫ್ ಜಾಗ ನೋಡಪ್ಪ. ಸರ್ ಅಲ್ಲೊಂದು ಬೆಟ್ಟ ಕಾಣ್ತಾ ಇದೆ ಸರ್, ಅಲ್ಲಿ ಹೋಗಿ ನೋಡೋಣ. ಅಮ್ಮ, ಸೂರಿ, ಏನ್ ಸರ್? ಅದೇನು ಶಬ್ದ ಆಗ್ತಿಲ್ವಾ? ನಡೀರಿ ಸರ್.
ಎದಳಿ ಸೂರಿ ಪ್ರೊಫೆಸರ್ ಇಬ್ರು ಕಾಣಿಸ್ತಾ ಇಲ್ಲ, ಯಾರು ಕೂಗ್ದಾಗಾಯ್ತು. ಎದಳಿ. Suri is no more. ಸೂರಿ ನಿಮ್ಮನ್ನ ಮನುಷ್ಯ ಅಂತ ಕರೆಯೋದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಈ ಸ್ಟೂಡೆಂಟ್ಸ್ ಎಲ್ಲ ನಿಮ್ಗೆ ಏನ್ ಮೋಸ ಮಾಡಿದ್ರು? ಯಾಕೆ ಇನ್ಕೊಂಡ್ರಿ? ಹೇಳಿ ಸರ್. ಸೂರಿ ಒಬ್ಬನ್ನೇ ಕೊಲ್ಲಿಲ್ಲ. ಸೂರಿ ಜೊತೆಲಿ ಡ್ಯಾನಿ, ರಾಜ, ಈ 3 ಜನರನ್ನ ಕೊಂದವನು ನಾನೇ. ಯಾಕೆ ಕೊಂದ್ರಿ? ಯಾಕೆ ಕೊಂದ್ರಿ? ಹೇಳ್ತೀನಿ. ನೀವು ಓದ್ತಿರೋ ಕಾಲೇಜಲ್ಲಿ ಕೊಡಗಿನ ಹುಡುಗಿ ಕಾವೇರಿ ಅನ್ನೋಳು ನಿಮ್ಮ ಸಹಪಾಠಿ ಆಗಿದ್ಲು. ಅವಳು ಬೇರೆ ಯಾರು ಅಲ್ಲ, ನನ್ನ ಏಕಮಾತ್ರ ಪುತ್ರಿ. ಪಪ್ಪ, ನೀವು ನಾನು ಇಷ್ಟೊಂದು ಪ್ರೀತಿಸ್ತಿರಲ್ಲ, ಅಕಸ್ಮಾತ್ ನನ್ಗೆ ಆಗ್ಬಿಟ್ರೆ? ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ನಿನಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನನ್ನ ಹೃದಯನ ಹೊಡೆದೋಗುತ್ತೆ ಕಣೋ, ಹೊಡೆದೋಗುತ್ತೆ. ಕನಸಲ್ಲೂ ಆ ರೀತಿ ಮಾತಾಡ್ಬಾರ್ದಮ್ಮ. ನೀ ಜಾಣ ಮರಿಯಲ್ಲ. ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಕಾವೇರಿನೇ ಆಗಿದ್ಲು. ಏನಾಯ್ತು? ಏನಾಯ್ತು ಹೇಳೋ? ಪಾಸ್ ಆಗಿದ್ದೀನಿ ಪಪ್ಪ. ವೆರಿ ಗುಡ್, ವೆರಿ ಗುಡ್. ಕಂಗ್ರಾಚುಲೇಷನ್ಸ್. ಏನು ಅಪ್ಪ ಮಗಳಿಬ್ರು ಇಷ್ಟೊಂದು ಖುಷಿಯಾಗಿದ್ದೀರಾ? ನೋಡಿದ್ದೇನೆ ಪೂವಿ, ನನ್ನ ಸ್ವೀಟ್ ಪುಟ್ಟಿ ಸೆಕೆಂಡ್ ಇಯರ್ PUC ಅಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಮಾಡಿದಾಳೆ. ನೀನು ನನಗೆ ಸ್ವೀಟ್ ಕೊಡ್ಬೇಕು. ಥ್ಯಾಂಕ್ ಯು. ನನಗ್ ಗೊತ್ತಿತ್ತು ಅವಳು ಫಸ್ಟ್ ರ್ಯಾಂಕ್ ಬಂದೇ ಬರ್ತಾಳೆ ಅಂತ. ಎಷ್ಟೇ ಆದ್ರೂ ಅವಳು ನನ್ ಮಗಳಲ್ವಾ? ಸುಮ್ಮನೆ, ಅವಳು ನನ್ನ ಮಗಳು. ಡಾಟರ್ ಆಫ್ ಪ್ರೊಫೆಸರ್ ಪನ್ನಪ್ಪ. ಪಪ್ಪ, ನಾನ್ ಡಿಗ್ರಿ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸ್ಬಿಡಿ ಪಪ್ಪ. ನೋಡು ಕಾವೇರಿ, ಬೆಂಗಳೂರು ಅಂತ ಹಠ ಮಾಡ್ಬೇಡ. ಏನ್ ನಮ್ ಕೂರ್ಗ್ನಲ್ಲಿ ಕಾಲೇಜ್ ಇಲ್ವಾ? ನೋಡು, ಅವಳು ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ಬೆಂಗಳೂರು ಕಾಲೇಜುಗಳಲ್ಲಿ ಒಳ್ಳೆ ಒಳ್ಳೆ ಫೆಸಿಲಿಟಿ ಸಿಗುತ್ತೆ. ಗೋ ಹೆಡ್ ಮೈ ಡಿಯರ್ ಪುಟ್ಟಿ, ಗೋ ಹೆಡ್. ಥ್ಯಾಂಕ್ ಯು ಪಪ್ಪ. ಬೆಂಗಳೂರಲ್ಲಿ ಕಾಲೇಜಿಗೆ ಸೇರಿದ ಕೆಲವು ದಿನಗಳಲ್ಲಿ ನನ್ನ ಮಗಳು ಕಾವೇರಿ ನಾಪತ್ತೆ ಆಗಿದ್ಲು. ನಾನು ಬೆಂಗಳೂರಿಗೆ ಬಂದು ವಿಚಾರಿಸಿದಾಗ ಕಾವೇರಿ ಕಾಲೇಜ್ ಬಿಟ್ಟು ಯಾರ ಜೊತೆನೋ ಓಡ್ ಹೋಗಿದ್ದಾಳೆ ಅನ್ನೋ ರೂಮರ್ ಬಂತು. ಈ ವಿಷಯನ ಡೀಟೇಲ್ ಆಗಿ ಪತ್ತೆ ಮಾಡಬೇಕು ಅಂತ ಮಡಿಕೇರಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದ ನಾನು ಬೆಂಗಳೂರಲ್ಲಿ ಕಾವೇರಿ ಓದ್ತಿದ್ದ ಕಾಲೇಜ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದೆ. ಇಂಥ ಪರಿಸ್ಥಿತಿಯಲ್ಲಿ ನನಗೆ ಸಿಕ್ಕಿದವನು ವಾಚ್ಮನ್ ಶಂಕರ್.
ವೆಲ್ ಶಂಕರ, ಮನುಷ್ಯ ಯಾವತ್ತೂ ತನ್ನ ಆತ್ಮಕ್ಕೆ ದ್ರೋಹ ಮಾಡಬಾರದು. ಸುಳ್ಳಿಗೆ ಆಯುಷ್ಯ ಕಡಿಮೆ. ಸತ್ಯನ ಲಕ್ಷ ಲಕ್ಷ ಜನ ಕೊಂದ್ರು ಅದಕ್ಕೆ ಸಾವಿಲ್ಲ, ಮತ್ತೆ ಮತ್ತೆ ಹುಟ್ಟು ಬರುತ್ತೆ. ಬಹುಶಃ ಇದು ನಿನಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೂ ನೀನು ಸುಳ್ಳು ಹೇಳಿದ್ರು ನಂಬ್ತೀನಿ, ನಿಜ ಹೇಳಿದ್ರು ನಂಬ್ತೀನಿ. ಇದೆಲ್ಲ ಯಾಕೆ ಹೇಳ್ತೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ ಸರ್. ನೀನ್ ಹೇಳಲೇಬೇಕು ಶಂಕರ. ನೀನು ಬರೀ ಕಾಲೇಜಿಗೆ ಮೇಟಿ ಅಲ್ಲ, ನನ್ನ ಮಗಳ ವಿಷಯದಲ್ಲೂ ನೀನು ಮೇಟಿನೇ. ಈಗ ಹೇಳು, ನನ್ನ ಮಗಳ ಕಾವೇರಿ ನಿಜವಾಗ್ಲೂ ಓಡ್ಬೋದ್ಲಾ? ಗೊತ್ತಿಲ್ಲ ಸರ್. ಸುಳ್ಳು ಹೇಳಿದ್ರೆ ಚರ್ಮ ಸುರಿದು ಬಿಡ್ತೀನಿ. ಶಂಕರ, ಬೈಬಿಟ್ಟು ಏನಾಯ್ತು ಅನ್ನೋದನ್ನ ನನ್ನ ಹತ್ರ ಹೇಳ್ಬಿಡು. ದೇವ್ರ ನಾನೇ ಮಾಡಿ ಹೇಳ್ತೀನಿ. ನನ್ನ ಮಗಳು ಓಡ್ ಹೋಗಿಲ್ಲ ಕಣೋ. ನಮ್ಮ ವಂಶದಲ್ಲಿ ತಾನು ಪ್ರೀತಿಸಿದವನ ಜೊತೆಲಿ ಓಡ್ ಹೋದ್ಲು ಅನ್ನೋ ಮಾತೇ ಇಲ್ಲ. ಹೇಳು, ನಿನಗೆ ಏನೇ ತೊಂದರೆ ಬಂದ್ರು ನಾನ್ ಪ್ರೊಟೆಕ್ಟ್ ಮಾಡ್ತೀನಿ. ದಯವಿಟ್ಟು ಶಂಕರ ಹೇಳೋ, ಹೇಳ್ಬಿಡು, ನಿಜ ಏನು ಅಂತ ಹೇಳ್ಬಿಡು. ಸತ್ವಾಗ್ಲೂ ಗೊತ್ತಿಲ್ಲ ಸರ್. ಐ ಆಮ್ ಸಾರಿ. ಹೆದರ್ಕೊಂಡ್ಬಿಟ್ಟಿಯನು? ನನ್ನ ಮನಸ್ಸಿನ ನೋವು ನಿನಗೆ ಹೇಗೆ ಅರ್ಥವಾಗಬೇಕು ಶಂಕರ? ಒಂದು ವೇಳೆ ನನ್ನ ಮಗಳ ಕಾವೇರಿ ನಿನ್ನ ಮಗನಾಗಿದ್ರೆ ಏನ್ ಮಾಡ್ತಿದ್ದೆ? ನೋಡು, ಎಲ್ಲರಿಗೂ ಮನುಷ್ಯತ್ವ ಇರಲ್ಲ ಕಣೋ. ಹೃದಯ ಇರೋರಿಗೆ ಮಾತ್ರ ಮನುಷ್ಯತ್ವ ಇರುತ್ತೆ. ಹೋಗ್ತೀನಿ ಸರ್. ಹೋಗಕ್ ಮುಂಚೆ ಸತ್ಯ ಹೇಳ್ಬಿಟ್ಟು ಹೋಗ್ತೀನಿ ಸರ್. ಸರ್, ಸುಳ್ಳೇಳಿ ಯಾವ ನರ್ಕಕ್ಕೆ ಹೋಗ್ಲಿ ಸರ್. ಕಾವೇರಮ್ಮ ದೇವ್ರಂತ ಮಗ. ನಿಜ ಹೇಳಿದ್ರೆ ಸತ್ತು ಸ್ವರ್ಗದಲ್ಲಿರೋ ಕಾವೇರಮ್ಮನ ಆತ್ಮಕ್ಕೆ ಶಾಂತಿನಾದ್ರೂ ಸಿಗುತ್ತೆ ಸರ್. ಹೇಳು, ಏನಾಯ್ತು ಅಂತ ಹೇಳು. ಹೇಳು. ಹೇಳ್ತೀನಿ ಸರ್, ಹೇಳ್ತೀನಿ. ಒಂದ್ ದಿವ್ಸ ನಿಮ್ ಮಗಳು ಕಾವೇರಮ್ಮ, ಏನಮ್ಮ ಭಾನುವಾರಲ್ಲೂ ಕಾಲೇಜಿಗೆ ಬಂದಿದ್ದೀಯಾ? ಪ್ರಿನ್ಸಿಪಾಲ್ ಫೋನ್ ಮಾಡಿದ್ದೆ, ಅವರು ಕಾಲೇಜ್ ಹತ್ರ ಬರಕ್ ಹೇಳಿದ್ರು. ಓ ಹಂಗ. ಹೋಗ್ ಕೂತ್ಕೋಗಮ್ಮ. ಲ್ಯಾಬ್ ಓಪನ್ ಮಾಡಿದ್ದೀನಿ, ಒಳಗೋಗ್ ಕೂತ್ಕೋ. ಹಾ. ಹ. ಪ್ರಿನ್ಸಿಪಾಲ್ ಫೋನ್ ಮಾಡಿದ್ದೀನಿ, ಅವ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಜುಟ್ಟು ನೋಡ್ ಕಾವೇರಿ, ನಮ್ ಕಾಲೇಜ್ ಸ್ಟೂಡೆಂಟ್ ಅಂತ ನೀನ್ ಸುಮ್ನೆ ಬಿಡ್ತಾ ಇದ್ದೀನಿ. ಮರ್ಯಾದಿಂದ ಲೆಟರ್ ಕೊಟ್ಬಿಡು. ಏ ಸೂರಿ, ಸುಮ್ಮನೆ ಕಾವೇರಿ, ಆ ಲೆಟ್ರಲ್ಲಿ ಏನಿದೆ ಅಂತ ಸುಮ್ಮನೆ ಕೊಟ್ಬಿಡಮ್ಮ. ಇಲ್ದಿದ್ರೆ ಸಾಯಿಸ್ತಾ ನನ್ನ. ನೋ, ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ. ನಾನ್ ಪ್ರಿನ್ಸಿಪಲ್ ಫೋನ್ ಮಾಡಿದ್ದೀನಿ, ಅವ್ರೀಗ ಬಂದೇ ಬರ್ತಾರೆ. ಏಯ್, ಲೆಟರ್ ಕೊಡ. ಎಲ್ಲಿ ಮುಖ ನೋಡ್ತಾ ಇದ್ಯಾ?
ಪ್ರಿನ್ಸಿಪಾಲಿಗೆ ಬೇರೆ ಫೋನ್ ಮಾಡ್ತೀಯ ನೀನು? ಸುಮ್ಮನೆ ಹಠ ಮಾಡ್ಬೇಡ, ಲೆಟರ್ ಕೊಡ್ಬೇಡ. ಇಲ್ಲ, ಕೊಡಲ್ಲ, ಕೊಡಲ್ಲ. ಗಲಾಟೆ ಮಾಡ್ಬೇಡ. ನಡಿಯೋ. ಅಯ್ಯೋ, ಕೊಲೆ ಕೊಲೆ ಕೊಲೆ. ಅದು ಕೊಲೆ ಅಲ್ಲ. ನಾನೇ ನೋಡಿದ್ದೀನಿ, ಅದು ಕೊಲೆ. ಅದು ಕೊಲೆ ಅಲ್ಲ. ಅಲ್ಲಿ ನೋಡಿ, ಕೊಲೆ ಅದು. ಅದು ಕೊಲೆ ಅಲ್ಲ. ಕೊಲೆ. ಕೆಳಗ್ ನೋಡು. ಈಗ ಹೇಳು, ಅದು ಕೊಲೆನಾ? ಕೊಲೆ ಅಲ್ಲ. ಇದನ್ನ ಯಾರಿಗಾರು ಹೇಳಿದ್ರೆ ನಿನ್ ಮಗಳನ್ನ ಸಾಯಿಸ್ಬಿಡ್ತೀನಿ ಅಂತ ಸರ್. ನನಗಿರೋದು ಒಬ್ಳೆ ಒಬ್ಳು ಮಗಳು ಅಂತ ಹೆದರಿ ಬಿಟ್ಟೆ ಸರ್. ಇಷ್ಟೆಲ್ಲ ಅನ್ಯಾಯ ನಡೆದ್ರು ಮನಸ್ಸಲ್ಲಿ ನೋವನ್ನ ಅನುಭವಿಸಿ ಸತ್ಯನ ಮುಚ್ಚಿಟ್ಟು ಆ ಪಾಪಿಗಳನ್ನ ಬೆಳೆದಕ್ ಬಿಟ್ಟೆ ಸರ್. ನಾನು ಸ್ಯಾನೆ ಅನ್ಯಾಯ ಮಾಡ್ಬಿಟ್ಟೆ ಸರ್, ಸ್ಯಾನೆ ಅನ್ಯಾಯ ಮಾಡ್ಬಿಟ್ಟೆ. ಆ ರೀತಿ ಚಿತ್ರಹಿಂಸೆ ಕೊಟ್ಟು ನನ್ನ ಮಗಳನ್ನು ಕೊಂದ್ರು. ಅದೇ ನೋವಿನಲ್ಲೇ ನನ್ನ ಹೆಂಡತಿನೂ ತೀರಿಕೊಂಡ್ಲು. ನನ್ನ ಫ್ಯಾಮಿಲಿಗೆ ಅನ್ಯಾಯ ಮಾಡಿದ ಆ ದ್ರೋಹಿಗಳನ್ನ ಬಿಡಬಾರ್ದು ಅಂತ ಈ ತೀರ್ಮಾನ ತಗೊಂಡೆ. ಈ ತೀರ್ಮಾನ ತಗೊಂಡೆ. ಹೀಗೆ ಹೇಳಿ, ನಾನು ಮಾಡಿದ ತಪ್ಪ, ನಾನು ಮಾಡಿದ ತಪ್ಪ ಹೇಳಿ, ನಾನು ಮಾಡಿದ ತಪ್ಪ. ನನಗೀಗ ಸಮಾಧಾನವಾಗಿದೆ, ನನಗೀಗ ಸಮಾಧಾನವಾಗಿದೆ. ನನಗೆ ಏನು ಬೇಕಾದರೂ ಶಿಕ್ಷೆ ಕೊಟ್ಟು ಅನುಭವಿಸಕ್ಕೆ ಸಿದ್ಧವಾಗಿದ್ದೇನೆ, ಅನುಭವಿಸಕ್ಕೆ ಸಿದ್ಧವಾಗಿದ್ದೇನೆ.